ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಇಲ್ಲಿ ದೃಷ್ಟಿ ಪ್ರಾಣ ಅಪಾಯದಲ್ಲಿದೆ. ಹಾಗಿದ್ರೆ ದೃಷ್ಟಿಯನ್ನು ಕಾಪಾಡಿಕೊಳ್ತಾರ ದತ್ತಾಬಾಯಿ? ಏನಾಯಿತು, ಏನು ಕತೆ, ಇದನ್ನು ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ದೃಷ್ಟಿ ಕಾಡಲ್ಲಿ ಒಂದು ಮತ್ತೊಬ್ಬರು ಹಣ್ಣನ್ನು ತಿಂದ್ಬಿಟ್ಟಿದ್ದಾಳೆ. ಆ ಒಂದು ಹಣ್ಣನ್ನು ತಿಂದಿರುವುದರಿಂದ ಇಲ್ಲಿ ದೃಷ್ಟಿ ಪ್ರಜ್ಞೆ ತಪ್ಪಿದ್ದಾಳೆ. ದೃಷ್ಟಿ ಹುಷಾರಾಗಬಹುದು ಅಂತ ಅನ್ಕೊಂಡಿದ್ದ ಒಂದಷ್ಟು ಟ್ರೀಟ್ಮೆಂಟನ್ನು ಕೂಡ ಶ್ರಾವಣಿ ಕೊಟ್ಟಿದ್ದಾಳೆ. ಆದರೆ ಯಾವುದೇ ರೀತಿಯಲ್ಲೂ ಕೂಡ ದೃಷ್ಟಿ ಎಚ್ಚರ ಆಗ್ತಿಲ್ಲ. ಇಷ್ಟೊತ್ತು ಆಲ್ರೆಡಿ ಇಲ್ಲಿ ದೃಷ್ಟಿ ಎಚ್ಚರ ಆಗಬೇಕಾಗಿತ್ತು, ಇನ್ನೂ ಎಚ್ಚರ ಆಗಿಲ್ವಲ್ಲ ಅಂತ ಶ್ರಾವಣಿ ವರಿ ಮಾಡ್ಕೊಳ್ಬೇಕಾಗಿದ್ರೆ ಅಲ್ಲಿಗೆ ದತ್ತಾಬಾಯಿ ಬರ್ತಾರೆ. ತನ್ನ ದೃಷ್ಟಿ ಎಚ್ಚರ ಆಗೋದಿಲ್ವಾ ಅಂತ ಕೇಳಿದಾಗ ಖಂಡಿತ ಕಷ್ಟ ಆಗತ್ತೆ. ಈ ಒಂದು ಗಿಡಮೂಲಿಕೆ ಔಷಧಿಯನ್ನು ಹಾಕಿದ್ರು ಕೂಡ ಎಚ್ಚರ ಆಗ್ತಾಳೋ ಬಿಡ್ತಾಳೋ, ಪ್ರಾಣಕ್ಕೂ ಕೂಡ ಅಪಾಯ ಬರ್ಬೋದು. ಆದರೆ ನಾವು 1% ಚಾನ್ಸನ್ನು ತಗೊಳ್ಳೇಬೇಕಾಗತ್ತೆ. ಯಾಕಂದರೆ ದೃಷ್ಟಿ ಆ ಒಂದು ಮತ್ತೊಬ್ಬರು ಹಣ್ಣನ್ನು ತಿಂದು ತುಂಬ ಹೊತ್ತು ಆಗಿರೋದ್ರಿಂದ ಅದು ಮೈಯೆಲ್ಲ ಸೇರ್ಕೊಂಡ್ಬಿಟ್ಟಿರತ್ತೆ. ಹಾಗಾಗಿ ದೃಷ್ಟಿಗೆ ಪ್ರಜ್ಞೆ ಬರ್ತಾ ಇಲ್ಲ. ಈ ಒಂದು ಟ್ರೀಟ್ಮೆಂಟ್ನ ಕೊಟ್ಟೋದ್ರಿಂದ ಆಕೆ ಬದುಕಬಹುದು ಅಥವಾ ಸಾಯಲೂಬಹುದು. ಹಾಗಂತ ಟ್ರೀಟ್ಮೆಂಟ್ ಕೊಡದೆ ಇರೋಕ್ಕೂ ಕೂಡ ಆಗೋದಿಲ್ಲ. ಇಲ್ಲಿಂದ ಹಾಸ್ಪಿಟಲ್ನ ಶಿಫ್ಟ್ ಮಾಡಿ ಬದುಕಿಸ್ಕೊಳ್ಳೋದ್ರಲ್ಲೂ ಕೂಡ ಕಷ್ಟ ಆಗತ್ತೆ ಅಂತ ಶ್ರಾವಣಿ ಹೇಳಿದಾಗ, ಇಲ್ಲ 1% ಅವಳಿಗೆ ಅಪಾಯ ಆಗುತ್ತೆ ಅನ್ನೋ ಚಾನ್ಸ್ ಇದ್ರೂ ಕೂಡ ನಾನು ಆ ಒಂದು ಔಷಧಿನ ಹಾಕ್ಸೋದಕ್ಕೆ ಮುಂದಾಗೋದಿಲ್ಲ, ನಾನು ನನ್ನ ಹೆಂಡತಿನ ಬೇರೆ ರೀತಿನೇ ಕಾಪಾಡ್ಕೋತೀನಿ ಅಂತ ಹೇಳಿ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗೋದಕ್ಕೆ ಇಲ್ಲಿ ದತ್ತಾಬಾಯಿ ಮುಂದಾಗ್ತಿದ್ದಾರೆ. ಆದರೆ ಇಲ್ಲಿ ಅಲ್ಲೇ ಕೆಲಸ ಮಾಡ್ತಿರ್ತಕ್ಕಂಥ ವ್ಯಕ್ತಿ ದತ್ತಾಬಾಯಿ ದಯವಿಟ್ಟು ನಮ್ಮ ಶ್ರಾವಣಿ ಮೇಡಮ್ನ ನಂಬಿ. ಶ್ರಾವಣಿ ಮೇಡಮ್ ಎಷ್ಟು ವರ್ಷಗಳಿಂದ ಇಲ್ಲಿ ಗಿಡಮೂಲಿಕೆ ಔಷಧಿ ಕೊಡ್ತಿದ್ದಾರೆ ಗೊತ್ತಾ, ಖಂಡಿತವಾಗ್ಲೂ ಅವರನ್ನು ನಂಬಿ. ಅವ್ರು ಹೇಳ್ತಿದ್ದಾರೆ ಅಂದರೆ ಖಂಡಿತವಾಗ್ಲೂ ಅದು ಅಲ್ಲಿ ನಿಜ ಇರುತ್ತೆ. ನೀವು ಅವ್ರ ಮಾತನ್ನು ನಂಬದೆ ಈ ರೀತಿ ಕರ್ಕೊಂಡು ಹೋಗಿ ದಾರಿಯಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆಗಿ ಅವ್ರ ಜೀವ ಹೋಗ್ಬಿಟ್ರೆ, ಅಣ್ಣನ ತಿಂದು ತುಂಬ ಹೊತ್ತಾಗಿದೆ, ಹಾಗಾಗಿ ಅವರು ಎಚ್ಚರ ಆಗ್ತಿಲ್ಲ. ಒಂದು ಪಕ್ಷ ಜೀವನೇ ಹೋಗ್ಬಿಟ್ರೆ ನೀವು ಕರ್ಕೊಂಡು ಹೋಗೋ ಅಷ್ಟರಲ್ಲಿ ಏನು ಮಾಡ್ತೀರಾ? ನಮ್ಮ ಶ್ರಾವಣಿ ಮೇಡಮ್ನ ನಂಬಿ ಅವ್ರು ಕೊಡ್ತಿರೋ ಔಷಧಿನ ಕುಡಿಸಿ. ಒಂದು ಪಕ್ಷ ಚಾನ್ಸಸ್ ಬದುಕಿದ್ರು ಬದುಕಬಹುದಲ್ವಾ? ನೀವಿಲ್ಲಿಂದ ಕರ್ಕೊಂಡು ಹೋದ್ರೂ ಕೂಡ ಬದುಕ್ತಾರೆ ಅನ್ನೋ ಯಾವುದೇ ನಂಬಿಕೆ ಇಲ್ಲ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ನೀವು ಅಂತ ಹೇಳಿ ರಿಕ್ವೆಸ್ಟ್ ಮಾಡ್ಕೊತಿದ್ದಾರೆ. ಹಾಗಿದ್ರೆ ಇಲ್ಲಿ ದತ್ತಾಬಾಯಿ ತನ್ನ ಹೆಂಡತಿಯನ್ನ ಅಲ್ಲೇ ಉಳಿಸಿ ಶ್ರಾವಣಿ ಅಲ್ಲಿ ದೃಷ್ಟಿಯನ್ನ ಕಾಪಾಡ್ತಾರೆ. ಏನಾಗುತ್ತೆ ಮುಂದೆ